ಕೊಡ್ತೇನೆ ಕೊಡ್ತೇನೆ ತಡಿ ಕೊಡ್ತೇನೆ. तांबडी चांबडी चमकते उन्हात ಸಿಕ್ಕಾಪಟ್ಟೆ ಖುಷಿ ಬರ್ತಾರೆ. ಡವ್ ಮಾಡ್ತೀವಿ, ನಕರ ಮಾಡ್ತೀವಿ, ನಕರ ನಕರ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡ್ರಿ ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನ ಮ್ಯಾಗಿಂದ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ನೋಡ್ರಿ ಇಲ್ಲೇ ನಮ್ಮ ಏರಿಯಾ ಒಳಗೆ ಸಿಕ್ಕಾಪಟ್ಟೆ ಮಳೆ ಆಗೈತಿ. ಮಳೆ ಆಗಿದ್ದಕ್ಕಾಗಿ ಯುವ ಅವ್ರ ಖುಷಿನ ಕರ್ಕೊಂಡು ಹೊರಗೆ ನಿಂತಾರಕಿನ್ ನೋಡ್ಕೋತ ಮಳೆ ಎಲ್ಲ ತೋರಿಸ್ಕೋತ ಕ್ಲೈಮೇಟಿಗೆ. ಮತ್ತು ಇನ್ನು ಯುವ ಅವ್ರು ಇವಾಗ ಜಸ್ಟ್ ಊಟಕ್ಕೆ ಬಂದ್ರೆ ಇನ್ನು ನಮ್ಮ ಮೈದ್ನ ಬರ್ತಾನಂತ ಅಂದ್ಬಿಟ್ಟು ವೇಟ್ ಮಾಡತ್ತಿದ್ರು. ಅವ್ರು ಏನೋ ತಿನ್ನಾಕೇನೋ ತೊಗೊಂಬರ್ತಂತಂದಿದ್ರು, ಹಾಗಾಗಿ ವೇಟ್ ಮಾಡತ್ತಿದ್ರು. ಖುಷಿ ಅಂತೂ ಇವಾಗ ಮಳೆ ಅದನ್ನೆಲ್ಲ ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಕ್ಕೆ ಹೋಗ್ತೀನಿ ಅಂತಂದು ಕಾಣಿಸ್ತಿರ್ತಾಳೆ. ಬಟ್ ನಾವು ಮಳೆ ಒಳಗೆಲ್ಲ ಜಾಸ್ತಿ ಬಿಡಕ್ಕೆ ಹೋಗಿಲ್ಲ. ಅದ್ರಾಗೂ ಈಕಿಗೆ ನೆಗಡಿ ಸ್ವಲ್ಪ ಜಾಸ್ತಿನೇ ಬರ್ತೈತಿ. ಏನಾದರೂ ಸ್ವಲ್ಪ ನೀರೊಳಗೆ ಆಟ ಆಡಿದ್ರೆ ಸಾಕು ನೆಗಡಿ ಅವಾಗ ಬಂದ್ಬಿಡ್ತೈತಿ. ಹಾಗಾಗಿ ನಾನು ಸಾಮಾನ್ಯವಾಗಿ ಯಾಕೆ ನೀರೊಳಗೆ ಆಟ ಆಡೋಕೆ ಬಿಡಂಗಿಲ್ಲ. ಇವತ್ತೇನೋ ಸ್ವಲ್ಪ ಮಳೆ ಎಲ್ಲ ನಿಂತಿತ್ತಲ್ಲ, ಹಿಂಗಾಗಿ ಸ್ವಲ್ಪ ಆಟ ಆಡಿದ್ರೆ ಆಯ್ತು ಅಂದ್ಬಿಟ್ಟು ಅವ್ರ ಪಪ್ಪ ಕರ್ಕೊಂಡು ಹೋಗ್ಯಾರ. ಮತ್ತಿನ್ನು ಇವಾಗಂತರೂ ಖುಷಿ ಜೊತೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಆಕೆ ಏನೇನೇನೋ ಮಾತಾಡೋದು ಮತ್ತು ಹೊಸದೆಲ್ಲ ಕಲ್ತಾಳೆ. ಹಿಂಗಾಗಿ ಆಕೆ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಆಗ್ತೈತಿ. ಇಷ್ಟು ದಿನದಕ್ಕಿಂತನೂ ಇವಾಗೇನೋ ಭಾಳ ಜಾಸ್ತಿ ಮಾತಾಡ್ತಾಳಲ್ಲ, ಒಂಥರ ಏನೋ ಕ್ಯೂಟಾಗಿ ಮಾತಾಡೋದು ಕೇಳಿರೋ ಒಂಥರ ಖುಷಿ ಅನಿಸ್ತೈತಿ. ಇನ್ನು ಹಂಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ವಿ. ಅಷ್ಟರೊಳಗೆ ಅವ್ರ ಕಾಕ ಬಂದುಬಿಟ್ರು. ಅವ್ರ ಕಾಕ ಬಂದಮೇಲೆ ಸ್ವಲ್ಪಿನ ಇವತ್ತೆಲ್ಲ ವೆಜಿಟೇಬಲ್ಸ್ ಎಲ್ಲ ಮೊನ್ನೆಯಿಂದನೂ ಖಾಲಿಯಾಗಿ ಬಿಟ್ಟಿದ್ವಿ. ಹಿಂಗಾಗಿ ಮನೆ ಒಳಗೆ ಏನೂ ಮಾಡೋಕೆ ಒಂಥರ ಬೇಜಾರು ಅನ್ಸೋದಿತ್ತು. ಒಂದಿನ ರೈಸ್ ತಿಂದು ಹೊರಗಿಂದ, ಹಿಂಗಾಗಿ ಇವತ್ತು ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಾರ. ಮತ್ತು ಮನೆಯೊಳಗೆ ಸ್ವಲ್ಪ ಜೋಳದ ಹಿಟ್ಟೆಲ್ಲ ಖಾಲಿ ಆಗಿತ್ತು. ಹಿಂಗಾಗಿ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ನಲ್ಲ, ನಾನು ಹಿಂದೆ ಒಂದು ವೀಡಿಯೋ ಹಾಕಿದ್ನಿ. ವೀಡಿಯೋ ನೋಡಿಲ್ಲ ಅಂತಂದ್ರೆ ಹೋಗಿ ಚೆಕ್ ಮಾಡಿರಿ ನೀವು, ವೀಡಿಯೋ ಹಾಕಿ ನಾನು ಹಿಂದೆ. ಇನ್ನು ಊಟ ಮಾಡು ಟೈಮ್ ಆಯ್ತು. ಊಟಕ್ಕೆ ಏನೆಲ್ಲ ತೊಗೊಂಬಂದಾರ ತೋರಿಸ್ತೇನೆ ಬರ್ರಿ ನಿಮಗೆ. ಫ್ರೆಂಡ್ಸ್, ಇನ್ನು ನಾನು ಅವಾಗ ಊಟ ಮಾಡ್ಕೊಂಡೆಲ್ಲ ಕುಂತಿದ್ದೆ. ಊಟ ಮಾಡ್ಕೊಂಡು ಖುಷಿ ಜೊತೆ ಅವಾಗ ಕುಂತಿದ್ದೆ ನಾನು. ಬಟ್ ಇವರು ಲೇಟಾಗಿ ಬಂದ್ರಲ್ಲ, ಹಿಂಗಾಗಿ ನಾನು ವೇಟ್ ಮಾಡೋಕ್ಕೆ ಹೋಗಲಿಲ್ಲ. ಲೇಟಾಗಿ ಬರ್ತಾರೆ ಬಿಡು ಅಂತ ಅಂದ್ಬಿಟ್ಟು ನಾನು ಊಟ ಮಾಡಿ ಕುಂತಿದ್ದೆ. ಅದಾದಮೇಲೆ ಇವರು ಇನ್ಸ್ಟೆಂಟಾಗಿ ಮಾಡುವಂಥ ಪರೋಟ ಎಲ್ಲ ತೊಗೊಂಬಂದ್ಮೇಲೆ ಮತ್ತೆ ತಿನ್ಬೇಕಂತ ಅನ್ಸೋದಿತ್ತು. ಹಾಗಾಗಿ ನಾನು ಎಲ್ರಿಗೂ ಇರಲಿ ಅಂದ್ಬಿಟ್ಟು ಎಲ್ರಿಗೂ ಇದು ಪರೋಟ ಬೈಸಾತೀನಿ. ನಾನು ಪರೋಟ ಅಂದರೂ ಸಿಕ್ಕಾಪಟ್ಟೆ ಚಲೋ ಇದ್ದು. ಪ್ರತಿ ಸಲ ನಾವು ರೌಂಡ್ ಶೇಪ್ ಇದ್ದಿದ್ದು ತರ್ತಿದ್ವಿ, ಬಟ್ ಅದಕ್ಕಿಂತನೂ ಇವು ಲೇಯರ್ ಆಗಿ ಅದಕ್ಕಿಂತನೂ ಚಲೋ ಅದಾವ. ಹಿಂಗಾಗಿ ನಾವು ಇನ್ಮೇಲಿಂದ ಇದನ್ನ ತೊಗೋಬೇಕಂತ ಅನ್ಸಾತಿತ್ತು ನನಗೆ. ಮತ್ತು ಇನ್ನು ಪೇಡ ತೊಗೊಂಬಂದಿದ್ರೆ ಹಂಗೆ ಮಶ್ರೂಮ್ ಏನಾದರೂ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಮಶ್ರೂಮ್ ತೊಗೊಂಬಂದಿದ್ರೆ. ಮತ್ತು ಇನ್ನು ಹೆಂಗೋ ಹೊರಗಡೆಯಿಂದ ಗ್ರೇವಿ ತಂದಿದ್ರಲ್ಲ, ಅದ್ರೊಳಗೆ ಮಶ್ರೂಮ್ನ ಫ್ರೈ ಮಾಡಿ ಹಾಕೊಂಡ್ರೆ ಮಶ್ರೂಮ್ ಗ್ರೇವಿ ಆಗಿ ರೆಡಿ ಆಗಿಬಿಡ್ತೈತಿ. ಹಿಂಗಾಗಿ ಮತ್ತು ಖುಷಿಗೋಸ್ಕರ ಎಗ್ನೂ ತೊಗೊಂಬಂದಿದ್ರೆ. ನನಗೆ ಇದು ಪರೋಟ ಅಂದರೂ ಸಿಕ್ಕಾಪಟ್ಟೆ ಇಷ್ಟ ಆದ್ವ. ಫುಲ್ ಲೇಯರ್ ಆಗಿ ತೋರಿಸ್ತೇನೆ ತಡ್ರಿ. ಪೂರ್ತಿಯಾಗಿ ಬೇಯಿಸಿದ ಮೇಲೆ ತೋರಿಸ್ತೇನೆ. ನೋಡ್ಬೋದಿಲ್ಲ ಎಷ್ಟು ಲೇಯರ್ ಆಗಿ ಬರತ್ತವ ಅಂತಂದು. ತಿನ್ನೋಕ್ಕೂ ಅಷ್ಟು ಮತ್ತು ಎಷ್ಟು ಟೇಸ್ಟಿಯಾಗಿದ್ದು ಅಂದ್ರೆ ಸೂಪರಾಗಿದ್ದವು. ಮತ್ತು ಯಾವ ಥರ ಅಂತಂದ್ರೆ ಜಾಸ್ತಿ ಯಾವುದಾಗಲಿ ಹೊರಗಿನ ತಿನ್ನೋದು ಅಷ್ಟು ಬೆಸ್ಟ್ ಅಲ್ಲ. ನನಗೆ ಹೇಳ್ಬೇಕಂತಂದ್ರೆ ನಾವು ಯಾವಾಗೋ ಒಂದು ಸಲ ತಿಂತೀವಿ, ಅದು ಬಿಟ್ಟರೆ ಹೊರಗಿನ ಜಾಸ್ತಿ ಏನು ತಿನ್ನೋಕೆ ಹೋಗಂಗಿಲ್ಲ. ಇನ್ನು ಇದು ಎಗ್ ಪಪ್ ಎಲ್ಲ ಮಾಡಬೇಕಾದ್ರೆ ಅದು ಲೇಯರ್ ಆಗೆಲ್ಲ ಪುಡಿಯಾಗಿ ಬರ್ತಿರ್ತದಲ್ಲ, ಆ ಥರ ಇದ್ದೀವಿ. ಹಿಂಗಾಗಿ ನನಗೇನೋ ಇಷ್ಟ ಆಯ್ತು. ಮತ್ತು ಖುಷಿನೂ ಸ್ವಲ್ಪ ಇಷ್ಟಪಡತ್ತಿದ್ಲ. ಬಟ್ ಆಕೆಗೆ ಜಾಸ್ತಿ ಇಂಥದ್ದೆಲ್ಲ ನಾನು ಕೊಡೋಕೆ ಹೋಗಂಗಿಲ್ಲ. ಅವರು ಗಿರೀಶ ಇಬ್ಬರು ಒಮ್ಮೆ ಊಟ ಮಾಡತ್ತಿದ್ರಲ್ಲ, ಹಿಂಗಾಗಿ ನಾನು ಸ್ವಲ್ಪ ಬಿಸಿದಾಗಿ ಮಾಡಿಕೊಟ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಬಿಸಿಯಾಗಿ ಮಾಡಿಕೊಡತ್ತಿದ್ದೆ. ಇನ್ನು ನಾನು ಯಾಕೋ ನನಗೆ ನೋಡೋಕತ್ರ ಭಯ ನೀರು ಬರತ್ತಿದ್ವು. ಹಾಗಾಗಿ ನಾನು ಒಂದು ತಿಂದ್ರೆ ಆಯ್ತು ಅಂದ್ಬಿಟ್ಟು ನಾನು ಒಂದು ಹಾಕೊಂಡೇನಿ. ಬಟ್ ಖುಷಿ ಏನು ಮಾಡಿದ್ರು ಬಿಡಾತನೇ ಇಲ್ಲ. ಕೇಳತ್ತಿದ್ಲಕ್ಕಿ ಕೊಡು ಅಂತಂದು ಕೇಳತ್ತಿದ್ದೆ. ಹಿಂಗಾಗಿ ಒಂದು ಪೀಸ್ ಕೊಟ್ರೆ ಆಯ್ತು ಅಂದ್ಬಿಟ್ಟು ಒಂದು ಪೀಸ್ ಅಷ್ಟೇ ಕೊಟ್ಟೆ. ಅವ್ರು ಅಷ್ಟೇ ಯಾಕೆ ಇದನ್ನು ಮಾಡ್ತಿ, ಕೊಡು ಒಂದು ಪೀಸ್, ಏನಾಗಂಗಿಲ್ಲ ಅಂತ ಹೇಳತ್ತಿದ್ರು ನನಗೆ. ಇಷ್ಟ ಆಗೈತೆ, ಅದಕ್ಕೆ ಹಂಗೆ ಮಾಡತ್ತಾಳ. ಟಾಟಾ ಮಾಡಿಲ್ಲೇ ಖುಷಿ, ಇಲ್ಲೇ ಟಾಟಾ ಮಾಡ. ಊಟ ಮಾಡಿದ್ವಿ ನಾವು. ಇವಾಗ ಖುಷಿ ಅಂತೂ ಸಿಕ್ಕಾಪಟ್ಟೆ ಆಟ ಆಡೋದು ಕಾಡೋದು ಮಾಡ್ತಾಳೆ. ಏನು ಮಾಡತ್ತಿ ನೋಡ್ರಿ, ಅದ್ರೊಳಗೆ ಏನೂ ಇಲ್ಲ, ಆದರೂ ತಿನ್ನತ್ತಾಳಂತೆ. ಸುಳ್ಳು ಹೇಳ್ತಾಳ. ಏನು ತಿನ್ನತ್ತೀರಿ ಕ್ಯೂಟಿ. ಏನು ತಿನ್ನತ್ತಿಮ್ಮ? ಏನಾಯ್ತು? ಏನೋತಿದ್ದಕ್ಕೋ ಡವ್ ಮಾಡ್ತೀವಿ, ನಕರ ಮಾಡ್ತೀವಿ, ನಕರ.
ಇನ್ನು ಸ್ವಲ್ಪ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿಟ್ಟಾರ ಅದನ್ನೆಲ್ಲನೂ ಇಡಬೇಕು. ಆದ್ರೆ ನನಗೆ ಯಾಕೋ ಏನು ಗೊತ್ತಿಲ್ಲ, ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಇಡೋದು ಅಂತಂದ್ರೆ ಭಾಳ ಬೇಜಾರು. ವಾ 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 ಏನಮ್ಮ ಖುಷಿ ಆಕಿ, ಖುಷಿ ಬಂಗಾರಿ, ಏನು ಹಚ್ಕೊಂಡಿನಿ ಹನಿಗೆ? ಮಲ್ಕೊಂಡಿದ್ದೆಲ್ಲ ಅವ ನಿನ್ಕ ಅಡ್ಗೆ ಎಲ್ಲ ಸ್ಪ್ರೆಡ್ ಆಗೈತಿ ಹನಿಗೆ. ನೋಡ್ರಿಲ್ಲೇ ಕಾಯಿಪಲ್ಲೆ ಎಲ್ಲ ತೊಗೊಂಬಂದಿಟ್ಟಾರೆ. ಇದನ್ನೆಲ್ಲಾನು ಇನ್ನು ಏನೇನೈತಿ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಕವರ್ ಒಳಗೆ ಹಾಕಿ ನೀಟಾಗಿ ಇಟ್ಕೊಂಡ್ಬಿಡ್ಬೇಕೀಗ. ಅದ ಒಂದು ಕೆಲಸ. ಓ ಓ ಓ ಏನು ಉಣ್ಸಾತಿ ಮಮ್ಮು? ಉಣ್ಸಾತಿ ಉಣ್ಸ್ ತಿಂದೆ. ಇಲ್ಲಿ ಉಣಸ್. ಖುಷಿ ಎಲ್ಲಿದಾಳ? ಖುಷಿ ಎಲ್ಲಿದ? ತಿನ್ನಿಸ್, ಖುಷಿಗೂ ತಿನ್ನಿಸ್. ನಿನ್ನ ಹೆಸರೇನ? ನಿನ್ನ ಹೆಸರೇನ? ನಿನ್ನ ಹೆಸರೇನ ಅಮ್ಮ? ನಿನ್ನ ಹೆಸರೇನ? ಹಾಂ ಖುಷಿ, ನಿನ್ನ ಹೆಸರೇನು ಹೇಳ? ತಿನ್ನಿಸ್, ತಿನ್ನಿಸ್ ತಿನ್ನಿಸ್. ಸರಿ ಫ್ರೆಂಡ್ಸ್, ಇವಾಗ ಕಾಯಿಪಲ್ಲೆನ ಪಟ ಜೋಡಿಸ್ಕೋಬೇಕು. ಇಲ್ಲ ಅಂತಂದ್ರೆ ಮತ್ತೆ ಟೈಮ್ ಆಗಿಬಿಡ್ತೈತಿ. ಮತ್ತು ಸಾಯಂಕಾಲ ಹಂಗೆ ಓಡಿ ಹೋಗ್ಬೇಕು. ಆಮೇಲೆ ಮತ್ತೆ ವಾಪಸ್ ಬಂದ್ಮೇಲೆ ನನ್ನ ಕೆಲಸ ಹಂಗೆ ಇರ್ತೈತಿ. ಓ ಸರಿ ಬಾ, ಕಾಯಿಪಲ್ಲೆ ಜೋಡ್ಸೋಣ ಬಾ. ಕಾಯಿಪಲ್ಲೆ ಎಲ್ಲ ಜೋಡ್ಸೋಣ ಏನ? ನೀ ಆರಿಸಿ ಕೊಡ್ತಿ? ಸರಿ ಬಾ. ನೋಡ್ಬೋದ ಎಲ್ಲಾನು ಇವಾಗ ಜೋಡಿಸಿಟ್ಟೆ ನಾನು. ಈ ಥರ ಕವರ್ ಒಳಗೆಲ್ಲ ಹಾಕಿ ಇಟ್ಬಿಡ್ತೇವೆ. ನಾವು ಏನು ಯೂಸ್ ಇರ್ತಾವೆ ಅವನಷ್ಟು ಸ್ವಲ್ಪ ಮ್ಯಾಗ ತಗೊಂಡಿರ್ತೀವಿ. ಈ ಥರ ಎಲ್ಲ ಕವರ್ ಒಳಗೆ ಹಾಕಿ ತುಂಬಿಟ್ಟೇನೆ. ಇದಕ್ಕೆ ಕವರ್ ಇರಲಿಲ್ಲ, ಮತ್ತು ಸ್ವಲ್ಪ ಹೊರಗೆ ಇಡಬೇಕು ಏನು ಒಳಗೆ ಇಡಬೇಕು ಅನ್ನೋದು ಕನ್ಫ್ಯೂಸ್ ಐತಿ. ಹಣ್ಣು ಮಾಡ್ಬೋದು, ಇಲ್ಲ ಅಂತಂದ್ರೆ ಚಟ್ನಿ ಇಲ್ಲ ಪಲ್ಯ ಆದರೂ ಮಾಡ್ಬೋದು. ಹಾಗಾಗಿ ಅಲ್ಲಿಟ್ಟೆ ನಾನು. ಆಮೇಲೆ ತೆಗೆದಿಟ್ರೆ ಆಯ್ತು ಅಂದ್ಬಿಟ್ಟು. ಓ ಏನಿದು? ಹಾಂ ಏನು? ಅಯ್ಯೋ ಬಾಯ. ಇನ್ನು ಸ್ವಲ್ಪ ಸೊಪ್ಪೆಲ್ಲ ತೊಗೊಂಬಂದಿದ್ರಲ್ಲ ಅದೆಲ್ಲ ಇಲ್ಲ ಇಟ್ಬಿಟ್ಟೇನೆ. ಓ ಓ ಓ ಲವ್ ಯು. ಇದು ಸೊಪ್ಪೆಲ್ಲ ಸ್ವಲ್ಪ ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ನಾ ಸಾಯಂಕಾಲ ಏನು ಶಾಪಿಗೆ ಹೋಗಿ ಬರ್ತೇನಲ್ಲ ಅವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಶಾಪಿಗೆ ಹೋಗ್ಬೇಕಾ, ಹಾಗಾಗಿ ಪಟ ಅಂತಂದ ಕಸ ಎಲ್ಲ ಗುಡಿಸಿ ರೆಡಿಯಾಗಿ ಬರ್ತೇನೆ ನಾನು. ಶಾಪಿಗೆ ಹೋಗೋಣ್ರಿ ಇವತ್ತು. ಶಾಪ್ ತೋರಿಸ್ತೇನೆ ನಿಮಗೆ. ಭಾಳ ದಿನ ಅಂತ ಶಾಪಿಗೆ ಹೋಗಿಲ್ಲ ನಾನು. ಬಾ ಫ್ರೆಂಡ್ಸ್, ಇನ್ನು ಸ್ವಲ್ಪ ಖುಷಿಗೆ ಅಂದ್ಬಿಟ್ಟು ಈ ಕಡೆ ರೈಸ್ ಮಾಡೋಕ್ಕಿಟ್ಟೆ ನಾನು. ರೈಸದ ಗಂಜಿ ಕುಡಿತಾಳಕ್ಕೆ, ಹಿಂಗಾಗಿ ಸ್ವಲ್ಪ ರೈಸಿಗೆ ನೀರು ಜಾಸ್ತಿ ಹಾಕಿರ್ತೀನಿ. ಇನ್ನು ನನಗೆ ಚಹಾ ಅಂತರೂ ನನಗೆ ಫಿಕ್ಸ್ ಬೇಕು, ಬೆಳಗ್ಗೆ ಮತ್ತು ಸಾಯಂಕಾಲಕ್ಕೆ 2 ಟೈಮ್ ನಂಗೆ ಚಹಾ ಬೇಕು. ಅದು ಒಂಥರ ಕೆಟ್ಟ ಹ್ಯಾಬಿಟ್ ಅಂತ ಅನ್ಕೋಬಹುದು. ಯಾಕಂತಂದ್ರೆ ನಂಗೆ ಚಹಾ ಕುಡಿಲಿಲ್ಲ ಅಂತಂದ್ರೆ ಒಂಥರ ಎನರ್ಜಿನೇ ಬಂದಂಗೆ ಆಗಂಗಿಲ್ಲ. ಹಿಂಗಾಗಿ ನಾನು ಚಹಾ ಕುಡಿತೇನೆ. ನಾನು ಚಹಾ ಮಾಡ್ಕೊಂಡಿದ್ದೆ. ಖುಷಿಗೆ ಸ್ವಲ್ಪ ಹಾಲು ಮತ್ತು ಗಂಜಿ ಎರಡೂ ಸೇರಿಬಿಟ್ಟು ಹಾಕಿ ಕೊಟ್ಟಿದ್ದೆ ನಾನು. ಇನ್ನು ದೇವ್ರಿಗೂ ದೀಪ ಹಚ್ಚಿಬಿಟ್ಟು ಹೋದ್ರೆ ಆಯ್ತು ಅಂದ್ಬಿಟ್ಟು. ಮತ್ತು ಹೆಂಗೋ ಬರಬೇಕಾದ್ರೆ ನಾನು ಲೇಟಾಗಿ ಬರ್ತೇನಲ್ಲ, ಹಾಗಾಗಿ ದೇವ್ರಿಗೆ ಹೋಗೋ ಮುಂದೆ ದೀಪ ಹಚ್ಚಿ ಮತ್ತು ಕಸ ಎಲ್ಲ ಗುಡಿಸಿ ಬಾಂಡೆ ಎಲ್ಲ ತಿಕ್ಕಿ ಕಿಚನ್ ಟೋಟಲ್ ಹೇಳ್ಬೇಕಂತಂದ್ರೆ ಕಿಚನ್ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿನ ಹೊರಗೆ ಹೋಗ್ತೀನಿ ನಾನು. ಕಿಚನ್ ಕ್ಲೀನ್ ಮಾಡ್ಲಾರ್ದೆ ಹೊರಗೆ ಹೋದ್ರೆ ನನಗೆ ಒಂಥರ ಅನಿಸ್ತಿರುತ್ತೆ. ಆಮೇಲೆ ಬಂದ ತಕ್ಷಣ ಮೆಸ್ಸಿ ಫುಲ್ ಮೆಸ್ಸಿ ಅನಿಸ್ಬಿಡ್ತು. ಒಟ್ಟೆ ಏನು ಕೆಲಸನ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಫಸ್ಟ್ ನನ್ನ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕಸ ಎಲ್ಲ ಗುಡಿಸಿ ಮತ್ತು ನೀಟಾಗಿ ಏನು ಪಾತ್ರೆ ಎಲ್ಲ ಇರ್ತಾವಲ್ಲ ಎಲ್ಲನೂ ತೊಳ್ಕೊಂಡು ದೀಪ ಹಚ್ಚಿಬಿಟ್ಟು ಹೊರಗೆ ಹೋಗ್ಬಿಡ್ತೇನೆ ನಾನು. ಇನ್ನು ಹೊರಗೆ ಹೋಗಬೇಕಾದ್ರೆ ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವು ಅವಾಗ ಮುಗಿಸ್ಕೊಂಡು ಹೋದರೆ ಹೊಳ್ಳಿ ಬಂದ ತಕ್ಷಣ ಸ್ವಲ್ಪ ಮುಂದಿಂದ ಏನಾದರೂ ಕೆಲಸ ಮಾಡೋಕ್ಕಾಗಲಿ ಮತ್ತು ಖುಷಿ ಏನಾದರೂ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅಂತಂದ್ರೆ ನಮಗೆ ಈಸಿ ಆಗ್ತೈತೆ ನೆಕ್ಸ್ಟ್ ಏನಾದರೂ ಅಡುಗೆ ಮಾಡ್ಕೊಳಕ್ಕೆ. ಹಾಗಾಗಿ ನಾನು ಅವಾಗಿನ ಕೆಲಸ ಎಲ್ಲ ಅವಾಗ ಮುಗಿಸ್ಕೊಂಡು ಹೋಗ್ಬಿಡ್ತೇನೆ ನಾನು. ಇನ್ನು ಖುಷಿಗೆ ಸ್ವಲ್ಪ ಊಟಕ್ಕೆ ರೈಸ್ ಮಾಡಿದ್ನಲ್ಲ, ರೈಸ್ ಮತ್ತು ತುಪ್ಪ ಹಾಕ್ಕೊಂಡು ಹೋದ್ರೆ ಆಯ್ತು. ಅಲ್ಲಿ ಶಾಪ್ ಒಳಗೆ ತಿನ್ನಿಸಿದ್ರೆ ಆಯ್ತು ಅಂದ್ಬಿಟ್ಟು ಹಾಕೊಳತ್ತೀನಿ. ನೋಡ್ಬೋದಿಲ್ಲ ಖುಷಿ ರೈಸ್ ಅದ್ರ ಜೊತೆ ತುಪ್ಪ ಇಲ್ಲ ಮೊಸರು ಜಾಸ್ತಿ ಇಷ್ಟಪಟ್ಟು ತಿಂತಾಳೆ. ಹಾಲೆಲ್ಲ ಇಕ್ಕಿ ತಿನ್ನಂಗಿಲ್ಲ, ಹಾಗಾಗಿ ನಾನು ಜಾಸ್ತಿ ತುಪ್ಪನ ತಿನ್ನಿಸ್ತಿರ್ತೇನೆ ನಾನು. ಫ್ರೆಂಡ್ಸ್, ಇನ್ನು ನಾನು ಇವಾಗ ಜಸ್ಟ್ ಶಾಪಿಗೆ ಬಂದೆ. ನಾನು ಮನೆ ಒಳಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಹೋದ್ಮೇಲೆ ಕೆಲಸ ಮಾಡೋದಂದ್ರೆ ಸ್ವಲ್ಪ ಬೇಜಾರು ಅನ್ನಿಸ್ತೈತಿ. ಮತ್ತು ಹೋದ ಕೂಡಲೇನೋ ಖುಷಿನೂ ಸಿಕ್ಕಾಪಟ್ಟೆ ಕಾಡ್ತಿರ್ತಾಳೆ. ಆಕೆಗೂ ನಿದ್ದೆ ಟೈಮ್ ಆಗಿರ್ತೈತಿ. ಹೀಗಾಗಿ ನಾನು ಸ್ವಲ್ಪ ಲೇಟ್ ಆತ. ಹಿಂಗಾಗಿ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಮತ್ತು ಇವತ್ತಿನ ಕ್ಲೈಮೇಟ್ ಬೇರೆ ಫುಲ್ ಸಾಯಂಕಾಲ ಅದರತ್ತೆ ಅನಿಸ್ತೈತಿ. ಈಗ ನೋಡಿದ್ರೆ 5:30 ಆಗಿದ್ದು ಖರೆ ಹೆಂಗೈತೆ ನೋಡ್ರಿ ಇಲ್ಲಿ ಕ್ಲೈಮೇಟ್. ಫುಲ್ ಒಂಥರ ಏನು ಬಿಸಿಲಿಲ್ಲ ಏನಿಲ್ಲ, ಫುಲ್ ಒಂಥರ ಕೋಲ್ಡ್ ಕ್ಲೈಮೇಟ್ ಐತಿ. ಹಿಂಗಿದ್ರೆ ಕ್ಲೈಮೇಟ್ ಆರಾಮಾಗಿ ಅಡ್ಡಾಡ್ಬೋದು. ಖುಷಿನೂ ಇಲ್ಲೇ ಪಿ ಜಿ ಅವರ ಹುಡುಗಿಯರೆಲ್ಲ ಕರೆಯತ್ತಿದ್ರು, ಅವ್ರ ಜೊತೆ ರೌಂಡ್ ಹಾಕಕ್ಕೆ ಹೋಗಿ ಆಳಕ್ಕೆ ವಾಕಿಂಗ್. ಅವರೆಲ್ಲ ಇವತ್ತಿನಾಗ ವಾಕ್ ಮಾಡ್ತಿರ್ತಾರಲ್ಲ, ಅವ್ರ ಜೊತೆ ವಾಕ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರ್ತಾಳೆ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ನು ಕೊಡ್ತಿರ್ತಾರೆ ಅವ್ರಿಗೆ. ಆರಾಮ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಳೆ ಆಕಿ. ಇನ್ನು ಈಗೀಗಂತೂ ಖುಷಿ ಮಾಡೋದು ನೋಡಿದ್ರೆ ಸಿಕ್ಕಾಪಟ್ಟೆ ನಗು ಬರ್ತೈತಿ. ಈ ವಿಡಿಯೋ ಯುವ ಅವ್ರು ಸೆಂಡ್ ಮಾಡಿದ್ರು ನನಗೆ. ಯುವ ಅವ್ರ ಕಡೆ ಇತ್ತಿದ್ದೆ. ಮಧ್ಯಾಹ್ನ ನಾವು ಕುಂತಿದ್ವಿ ನಾವು ಟಿ ವಿ ನೋಡ್ಕೊತ. ಅವಾಗ ಈ ಥರ ಎಲ್ಲ ಮಾಡತ್ತಿದ್ಲ. ನೀವು ಒಂದ್ಸಲ ನೋಡಿಬಿಟ್ಟು ಸಿಕ್ಕಾಪಟ್ಟೆ ನಗ್ತೀರಿ ನೀವು. ಮತ್ತು ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸಬ್ರು ಇರ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥ ವಿಡಿಯೋ ನೋಡಿರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡತ್ತೀನಿ.